ಹೇಗೆ ಪ್ರಾರಂಭ ಆಗಿದೆ ಅಂದ್ರೆ ವಿಲೇಜ್ ಆಫೀಸರ್ಸ್ ಅಬಾಲಿಷನ್ ಆಕ್ಟ್ ರದ್ದಾದ ಮೇಲೆ ಅವರು ಕೂಡ ಕೇವಲ 3,500 ವೇತನಕ್ಕೆ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ. ತದನಂತರ ಆಗಿನ ಕಂದಾಯ ಸಚಿವ ಈಶ್ವರಪ್ಪ ಅವರು 3,500ರಿಂದ 3,500 7,000 ನಮಗೆ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ 10,000 ಜನ ಮುಷ್ಕರ ಬಿಟ್ಕೊಂಡಾಗ 7,000 ವೇತನ ಘೋಷಣೆ ಮಾಡ್ತಾರೆ. ತದನಂತರ 7, 12 ಈಗ 15,000 ಆಗಿದೆ. ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರ ಕೆಲಸ ಎಷ್ಟು ಮುಖ್ಯ ಆಗುವುದು ಅಂತ ಹೇಳಿ ಸನ್ಮಾನ್ಯ ಕಂದಾಯ ಸಚಿವರು ನಮ್ಮ ಬಗ್ಗೆ ಬಹಳ ಅಭಿಮಾನದಿಂದ ಅನೇಕ ಸಭೆಗಳಲ್ಲಿ ಹೇಳಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಜೊತೆಯಲ್ಲಿ ಇದ್ದುಕೊಂಡು ಬಹಳ ಪ್ರಮುಖವಾಗಿ ಕೆಲಸ ಮಾಡುವ ಗ್ರಾಮ ಸಹಾಯಕರು ಮತ್ತು ಕಂದಾಯ ಇಲಾಖೆಗೆ ಒಂದು ಮೇಲು ಒಂದು ರೀತಿಯಲ್ಲಿ ಸನ್ಮಾನ್ಯ ಕಂದಾಯ ಸಚಿವರು ಕೂಡ ಮಾತಾಡಿದ್ದಾರೆ. ನಾವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಸಮಯ ಸಂದರ್ಭ ಬಂದಾಗ ಹಗಲು ರಾತ್ರಿ ಅನ್ನೋದಂಗೆ ನಾವು ಚುನಾವಣೆಯಲ್ಲಾಗಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು, ಎಂತ ಸಂದರ್ಭದಲ್ಲೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಗ್ರಾಮಗಳಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಜೊತೆಗೆ ತುಂಬಾ ಕೆಲಸ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇರೋ ನಮಗೆ ಕೇವಲ 15,000 ವೇತನ ಕೊಡ್ತಾ ಇದ್ದಾರೆ. ಈ 15,000ದಲ್ಲಿ ನಾವ್ ಹೆಂಗೆ ಜೀವನ ಮಾಡಬೇಕು, ನಾವ್ ಹೆಂಗೆ ಬದುಕಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನು, ನಮ್ಮ ತಂದೆ ತಾಯಿಯ ಪೋಷಣೆ ಏನು, ಮನೆ ಬಾಡಿಗೆ ಎಷ್ಟು, ನಾವು ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಅದಕ್ಕೆ ಕಳೆದ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಾಗ ಕಳೆದ 1 ವರ್ಷದಿಂದ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಕೃಷ್ಣಬೈರೇಗೌಡರು ನಮ್ಮ ಪಾದಯಾತ್ರೆಯ ಹೋರಾಟಕ್ಕೆ ಬಂದು ಬಹಳ ಭರವಸೆ ನೀಡಿ, ಏನು ಗ್ರಾಮ ಸಹಾಯಕರು ಹೋರಾಟ ಮಾಡ್ತಾ ಇದ್ದೀರಿ, ಇದು ನನಗೆ ಒಂದು ನಮ್ಮ ಇಲಾಖೆಗೆ ಒಂದು ನೀವೆಲ್ಲ ಬೀದಿಗಳಿರೋದು ನೊಂದ ಜನಾಂಗಗಳೆಲ್ಲ ಬೀದಿಗಳಿರೋದು ನಮಗೆ ನೋವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಹತ್ರ ಮಾತಾಡಿ ನಿಮಗೆ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನ ಕೊಡ್ತೀವಿ ಅಂತ ಭರವಸೆ ಕೊಟ್ಟು, ಆ ಭರವಸೆ ಹಿನ್ನೆಲೆಯಲ್ಲಿ ಮತ್ತೆ ನಾವೇನು ಸ್ಟ್ರೈಕೆ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಕಂದಾಯ ಸಚಿವರು ಬಹಳ ಒಳ್ಳೆಯ ಮಂತ್ರಿಗಳು, ಅವರು ಪ್ರಾಮಾಣಿಕವಾಗಿದ್ದಾರೆ ಮತ್ತು ಈ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದಾರೆ. ಆ ನಂಬಿಕೆಯಲ್ಲಿ ನಾವು ಏನು ಕೂಡ ಮಾತಾಡಕ್ ಹೋಗಿಲ್ಲ, ಸ್ಟ್ರೈಕು ಮಾಡಕ್ ಹೋಗಿಲ್ಲ, ಮುಷ್ಕರ ಮಾಡಕ್ ಹೋಗಿಲ್ಲ, ಕೇವಲ ಮನವಿಗಳಲ್ಲಿ ಇದೀವಿ. ಆದ್ರೆ ಈ ಬಜೆಟ್ ಅಲ್ಲಿ ಏನೋ ಒಂದು ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು. ಈ ಬಜೆಟ್ ಅಲ್ಲಿ ಒಳ್ಳೇದು ಮಾಡ್ತೀವಿ ಅಂತ ಹೇಳಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಬೆಳಗಾವಿ ಅಧಿವೇಶನಕ್ಕಿಂತ ಮುನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಆಗುತ್ತೆ. 10 ಲಕ್ಷ ಇಡಿಗಂಟು ಗ್ರಾಮ ಸಹಾಯಕ ಕೊಡ್ತೀವಿ, 27,000 ವೇತನ ಕೊಡ್ತೀವಿ, ಸೇವಾ ಭದ್ರತೆ ಅಥವಾ ಡಿ ಗ್ರೂಪ್ ಕೊಡ್ತೀವಿ ಅಂತ ಸರ್ಕಾರ ತೀರ್ಮಾನ ತಗೊಂಡು, ಆ ತೀರ್ಮಾನದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವಾಗಿರುವ ತೀರ್ಮಾನದಂತೆ ಸನ್ಮಾನ್ಯ ಕ್ಯಾಬಿನೆಟ್ ಸಚಿವರು ಮತ್ತು ಕಾನೂನು ಸಚಿವರಾಗಿರುವ ಪಟೇಲ್ ಸಾರು ಎಚ್ ಕೆ ಪಟೇಲ್ ಅವರು ಮಾತಾಡ್ತಾರೆ. ಆ ಕ್ಯಾಬಿನೆಟ್ ಮುಗಿದ ಮೇಲೆ ಈಗ ತಾನೇ ಕ್ಯಾಬಿನೆಟ್ ಮುಗಿದಿದೆ, ನಾವು 27,000 ರೂಪಾಯಿಗಳನ್ನ ಗ್ರಾಮ ಸಹಾಯಕರಿಗೆ ವೇತನ ಹೆಚ್ಚು ಮಾಡಿದೀವಿ ಮತ್ತು 10 ಲಕ್ಷ ಇಡಿಗಂಟು ಕೊಡ್ತಾ ಇದ್ವಿ. ಸೇವಾ ಭದ್ರತೆ ಮತ್ತು ಡಿ ಗ್ರೂಪ್ ಅವ್ರು ಏನ್ ತೀರ್ಮಾನ ತಗೊಂಡ್ರು ನಾವು ಮಾಡಕ್ ರೆಡಿ ಇದೀವಿ ಅಂತೇಳಿ ಸನ್ಮಾನ್ಯ ಕಾನೂನು ಸಚಿವರು ಎಲ್ಲ ಮಾಧ್ಯಮದ ಮುಂದೆ ಹೇಳಿದ್ದು, ಇವತ್ತು ಕೂಡ ಎಲ್ಲ ಟಿವಿಗಳಲ್ಲಿ ಬಂದಿದ್ದು ಕೂಡ ಇವತ್ತು ದಾಖಲಾತಿ ಇದೆ, ಮತ್ತೆ ಪತ್ರಿಕೆಯಲ್ಲಿ ಬಂದು ಕೂಡ ನಮ್ಮ ಹತ್ರ ದಾಖಲಾತಿ ಇದೆ. ಮಾನ್ಯ ಎಚ್ ಕೆ ಪಟೇಲ್ ಸಾಹೇಬ್ಗೆ ನಾವು ಇಡೀ 10,400 ಜನ ಗ್ರಾಮ ಸಹಾಯಕರ ಪರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಸನ್ಮಾನ್ಯರೇ, ನೀವು ಕ್ಯಾಬಿನೆಟ್ ಮುಗಿದ ಮೇಲೆ ಅವತ್ತು ಮೀಡಿಯಾ ಮುಂದೆ ಮಾತಾಡಿದ್ದು ಸುಳ್ಳ, ಇಲ್ಲಾಂದ್ರೆ ಕ್ಯಾಬಿನೆಟ್ ತೀರ್ಮಾನ ಆಗೈತಾ ಇಲ್ವಾ?